ಜೈ ಶ್ರೀ ದುರ್ಗಾ ಹರ ಹರ ಮಹಾದೇವ್. ನಮಸ್ತೆ ವೀಕ್ಷಕರೇ. ಇವಾಗಿನ ವಿಚಾರ, ನಮ್ಮನೆಯ ಕಷ್ಟವನ್ನ ನಾವೇ ಸರಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ನಾವೇ ಸರಿ ಮಾಡ್ಕೊಳ್ಳೋದು, ನಾವೇ ಪರಿಹಾರ ಮಾಡ್ಕೊಳ್ಳೋದು ಹೇಗೆ. ಮೊದಲಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ. ಅದ್ರ ಜೊತೆ ನಮ್ಮ ಎಲ್ಲಾ ಯೂಟ್ಯೂಬ್ ಅಲ್ಲಿರುವಂತ ವಿಡಿಯೋಗಳನ್ನು ನೋಡ್ಕೊಳ್ಳಿ. ನಿಮಗೆ ಮುಂದಿನ ದಿನ ತುಂಬಾ ಸಹಾಯ ಆಗ್ತದೆ. ಸತ್ಯ ವಿಷಯಗಳನ್ನ ಯಾರು ಇಲ್ಲಿ ತಿಳಿಸೋದಿಲ್ಲ, ಅರ್ಥ ಆಯ್ತಾ? ಇದು ಮುಖ್ಯವಾಗಿ ನೀವು ನೆನ್ಪಿಡ್ಬೇಕು. ಆದ್ರೆ ನಾನು ಮಾಡಿದ ವಿಡಿಯೋಗಳಲ್ಲೆಲ್ಲ ನನ್ನ ಅನುಭವದ ಮಾತುಗಳು, ನನ್ನ ತಪಸ್ಸಿನ ವಿಚಾರಗಳು, ನಾನು ತಪಸ್ಸು ಹೇಗೆ ಮಾಡಿದೆ, ನಾನು ಸಿದ್ಧಿ ಹೇಗೆ ಮಾಡಿದೆ, ಪ್ರತಿಯೊಂದು ನಾನು ದೇವ ದರ್ಶನ ಹೇಗೆ ಮಾಡ್ತೀನಿ, ದೇವ ದರ್ಶನ ನಾನು ಯಾಕೆ ಮಾಡ್ತೀನಿ, ಎಲ್ಲವನ್ನು ನಾನು ನಿಮ್ಗೆ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಅರ್ಥ ಆಯ್ತಾ? ಇನ್ನು ಹೆಚ್ಚಿನ ರೀತಿಯ ವಿಷಯಗಳನ್ನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೇನೆ. ಅದಕ್ಕೆ ನೀವು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆದಷ್ಟು ನಮ್ಮ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಇದರಿಂದ ಇನ್ನು ಹೆಚ್ಚಿನ ಜನರಿಗೆ ಅನುಕೂಲ ಆಗ್ಲಿ, ಸಹಾಯ ಆಗ್ಲಿ ಅನ್ನೋದೇ ನಮ್ಮ ವಿಡಿಯೋದ ಉದ್ದೇಶ. ವಿಚಾರಕ್ಕೆ ಬರ್ತೇನೆ ವೀಕ್ಷಕರೇ. ನೋಡಿ, ನನಗೆ 26 ವರ್ಷ 25 ವರ್ಷ ಅಂದ್ರೆ ನಾನು ದುಡಿಮೆ ಎಲ್ಲ ಮಾಡಿಕೊಂಡು ತುಂಬಾ ಚೆನ್ನಾಗಿ ದುಡ್ಡು ಕೂಡ ಮಾಡ್ಕೊಂಡಿದ್ದೆ. ಜಾಸ್ತಿ ಏನಲ್ಲ, ಒಂದು 5-6 ಲಕ್ಷ ಡೆಪಾಸಿಟ್ ಇತ್ತು. ನನ್ನ ಹತ್ರನು ಬೈಕ್ ಇತ್ತು, ಹೊಸ ಬೈಕ್ ಯೂಸ್ ಮಾಡ್ತಾ ಇದ್ದೆ ನಾನು. ಯಾವ್ದಂದ್ರೆ ಇದು ಯಾವ್ದೋ ಪ್ಯಾಷನ್ ಪ್ರೋ ಯಾವ್ದೋ ಇತ್ತು. ಕ್ಯಾಶ್ ಅಮೌಂಟ್ ಕೊಟ್ಟು ತಗೊಂಡಿದ್ದೆ, ಗೊತ್ತಾಯ್ತಾ? ಆಮೇಲೆ ಮನೆ ಕಡೆ ಎಲ್ಲ ನಮ್ದು ಭೂಮಿ ಎಲ್ಲ ಇದೆ, ಎಲ್ಲ ನಾನು ಅದನ್ನೆಲ್ಲ ನೋಡ್ಕೊಂಡು ಅಲ್ಲಿ ತೋಟ ಗೀಟ ಎಲ್ಲ ನಾನು ಶುರು ಮಾಡಿದ್ದೆ ಮಾಡ್ಲಿಕ್ಕೆ. ನನ್ಗೆ ಅಲ್ಲಿವರೆಗೆ ಯಾವುದೇ ರೀತಿಯ ಸಮಸ್ಯೆ ಇರ್ಲಿಲ್ಲ ವೀಕ್ಷಕರೇ. ನನಗೊಂದು 25 ವರ್ಷ ಆಗೋವರೆಗೆ ಯಾವುದೇ ರೀತಿಯ ಸಮಸ್ಯೆ ಇರ್ಲಿಲ್ಲ. ನಾನು ಬಿಂದಾಸ್ ಆಗಿದ್ದೆ. ನಾನು ಕೆಲಸ ಮಾಡ್ತಿದ್ದೆ, ವರ್ಕ್ ಮಾಡ್ತಾ ಇದ್ದೆ, ಜಿಮ್ಗೆ ಹೋಗ್ತಾ ಇದ್ದೆ, ದುಡಿತಾ ಇದ್ದೆ, ದುಡ್ಡು ಮಾಡ್ತಾ ಇದ್ದೆ. ತುಂಬಾ ನಿಮ್ ತರನೇ ತುಂಬಾ ಬಿಂದಾಸ್ ಆಗಿ ತುಂಬಾ ಚೆನ್ನಾಗಿದೆ ವೀಕ್ಷಕರೇ. ಅದೇದಾ ತುಂಬಾ ಚೆನ್ನಾಗಿದೆ ಲೈಫಲ್ಲಿ. ನಾನು ಅದನ್ನ ನೆನ್ಸ್ಕೊಂಡ್ರೆ ಖುಷಿ ಆಗತ್ತೆ. ತುಂಬಾ ಸ್ಟೈಲ್ ಆಗಿ ಏನು ಶೂ ಹಾಕ್ತಾ ಇದ್ದೆ, ಪ್ಯಾಂಟ್ ಹಾಕ್ತಾ ಇದ್ದೆ, ಶರ್ಟ್ ಹಾಕ್ತಾ ಇದ್ದೆ, ಸ್ಟೈಲ್ ಆಗಿ ನಡ್ಕೊಂತ ಹಾಕ್ತಾ ಇದ್ದೆ, ಗಾಗಲ್ ಹಾಕ್ತಾ ಇದ್ದೆ, ಸರಿನಾ? ಆ ಹೀಗೆ ದಿನ ಕಳೀತಾ ಬಂದಾಗ ವೀಕ್ಷಕರು 26 ವರ್ಷ 27 ವರ್ಷ ನನ್ಗೆ. ಆ ಸಮಯದಲ್ಲಿ ನಮ್ಮ ತಂಗಿಯ ಮದುವೆ ಆಗತ್ತೆ, ಸರಿನಾ? ನಮ್ಮ ತಂಗಿಯ ಮದುವೆ ಯಾವಾಗ ಆಗುತ್ತದೆ, ಅಲ್ಲಿಂದ ನನಗೆ ಸಮಸ್ಯೆ ಶುರು ಆಯ್ತು, ಸರಿನಾ? ಸಮಸ್ಯೆ ಏನಂದ್ರೆ, ಕೈಲಿರೋ ದುಡ್ಡೆಲ್ಲ ಒಂದನೇದು ಖಾಲಿ ಆಯ್ತು, ಎರಡನೇದು ಸಾಲ ಆಯ್ತು, ಲೋನ್ ಮಾಡ್ಕೊಂಡೆ. ಮದುವೆಗೋಸ್ಕರ ಅನ್ನೋದು ಪ್ರತಿಯೊಂದು ವಿಚಾರಗೋಸ್ಕರ. ಇದರಲ್ಲಿ ಮದುವೆ ಆದ್ಮೇಲೆ ಯಾವ ರೀತಿ ಸಮಸ್ಯೆ ಅಂದ್ರೆ, ಕರ್ಮಗಳು ಬೆನ್ನಿಡಕ್ಕೆ ಶುರು ಆಯ್ತು. ಬೆನ್ ಯಾವ ತರ ಅಂದ್ರೆ, ಸ್ವಲ್ಪ ನಮ್ಮ ಸಿಸ್ಟರ್ಗೂ ಇರ್ಬೋದು ಸ್ವಲ್ಪ ಆತ್ಮಗಳ, ಪ್ರೇತಾತ್ಮಗಳ, ದುಷ್ಟಶಕ್ತಿಗಳ ಸಮಸ್ಯೆ. ಆಮೇಲೆ ನಮ್ಮ ತಂಗಿ ಮದುವೆ ಆಗಿ ಮಗು ಆದ್ಮೇಲೆ ಇನ್ನೊಂದು ರೀತಿ ಬದಲಾದ್ರೆ ಅವರಲ್ಲಿ ಮನಸ್ಥಿತಿ ಬದಲಾವಣೆ, ಅವರಲ್ಲಿ ಮಾತು ಬದಲಾವಣೆ, ಸರಿನಾ? ಇದೆಲ್ಲ ನಾನು ವಿಚಾರವಾಗಿ ಯಾಕೆ ಇವ್ರು ಈ ತರ ಆಡ್ತಾರೆ ಅಂತೆಲ್ಲ ನಾನು ತುಂಬಾ ಕಡೆ ಹೋದೆ. ನಾನು ನಿಮ್ ತರನೇ ಎಲ್ಲ ಜ್ಯೋತಿಷ್ಯರ ಕಡೆ, ಹಾಗೆ ಕೆಲವು ಜ್ಯೋತಿಷ್ಯರ ಕಡೆ ಎಲ್ಲ ಹೋಗಿ ಕೇಳಿದೆ, ಈ ತರ ಸಮಸ್ಯೆ. ನೀವು ಅದನ್ನ ಮಾಡಿಸಿ, ಇದನ್ನ ಮಾಡಿಸಿ, ಹಾಗೆ ಮಾಡಿಸಿ, ಆ ಪೂಜೆ ಮಾಡಿಸಿ, ಆ ಹೋಮ ಮಾಡಿಸಿ ಅಂತೆಲ್ಲ ಹೇಳಿದ್ರು. ಅದಕ್ಕೆ ನಾನು ಕೂಡ 30-40 ಸಾವಿರ ಕೊಟ್ಟು ಖರ್ಚು ಮಾಡಿಸಿ ಎಲ್ಲವನ್ನು ನಾನು ಮಾಡಿಸಿದೆ, ಸರಿನಾ? ಒಂದು 50 ಸಾವಿರ ಖರ್ಚು ಮಾಡಿಸಿದ್ದೀನಿ. ನೆಮ್ಮದಿಯಾಗಿರ್ಬೇಕು, ನಮ್ಮ ಕುಟುಂಬ ನೆಮ್ಮದಿಯಾಗಿರ್ಬೇಕು, ನಮ್ಮ ತಂಗಿ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು. ಹಾಗೆ ನನಗೆ ಈ ಪ್ಲಾನಿಂಗ್ ಕೂಡ ಇತ್ತು. ತಂಗಿ ಎಲ್ಲ ಮದುವೆ ಆದ್ಮೇಲೆ ನಾನು ಒಂದು ಮದುವೆ ಆಗ್ಬೇಕು, ಒಂದು 27-28 ವರ್ಷ ಮದುವೆ ಆಗಿ ನನ್ನ ಯಾರೋ ಲೈಫಲ್ಲಿ ಒಂದು ಆರಾಮಾಗಿ ನನ್ನ ಕುಟುಂಬನ ಜೀವನ ಸಾಗಿಸ್ಕೊಂಡು ಹೋಗ್ಬೇಕು ಅಂತ ಇತ್ತು ಮನಸ್ಸಲ್ಲಿ, ಸರಿನಾ? ವೀಕ್ಷಕರ, ನಾನು ಹೀಗೆ ಮಾಡ್ತಾ ಹೋದಾಗ ಏನಾಯ್ತು ಗೊತ್ತಾ? ಮುಂದೆ ಹೋಗ್ತಾ ನನ್ಗೆಲ್ಲೂ ಸಮಸ್ಯೆ ಪರಿಹಾರನೇ ಸಿಕ್ಲಿಲ್ಲ ವೀಕ್ಷಕರ. ಎಲ್ಲಿ ಹೋಗಿ ಬಂದ್ರು, ಏನ್ ಮಾಡಿಸ್ಕೊ ಬಂದ್ರು, ಇವ್ರದ್ದು ಇದ್ದಂಗೆ ಇದೆ ಸಮಸ್ಯೆ. ಏನು ಇಂಪ್ರೂವ್ಮೆಂಟ್ ಇಲ್ಲ, ಏನು ಬದಲಾವಣೆ ಇಲ್ಲ, ಸರಿನಾ? ಎಲ್ಲ ಆಯ್ತು, ಕೈಲಿ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡೆ, ದುಡ್ಡೆಲ್ಲ ಖಾಲಿ, ಸರಿನಾ? ನನ್ಗೆ ದೇವ್ರ ಭಕ್ತಿ ಮಾಡೋ ಮಾರ್ಗ ಗೊತ್ತಿಲ್ಲ ವೀಕ್ಷಕರ.
ನಾನು ಯಾವ ದೇವಸ್ಥಾನಕ್ಕೂ ಹೋದವನಲ್ಲ. ನಮ್ಮ ತಂದೆ ತಾಯಿ ಎಲ್ಲ ಮೊದ್ಲು ಕರ್ಕೊಂಡು ಹೋಗ್ತಾ ಇದ್ರು ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಅಲ್ಲಿ ಇಲ್ಲಿ ಎಲ್ಲ. ಸರಿನಾ? ಮೊದ್ಲೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು, ಅಷ್ಟು ಅವ್ರು ಕರ್ಕೊಂಡು ಹೋದಾಗ ಮಾತ್ರ ಹೋಗ್ತಾ ಇದ್ದೆ. ಆದ್ರೆ ಯಾಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ ಮೊದ್ಲು. ಅರ್ಥ ಆಯ್ತು, 25-26 ವರ್ಷ ಇರುವಾಗ. ಎಲ್ಲಾ ಕಷ್ಟ ಅನುಭವಿಸಕ್ಕಾಗದೆ ನಾನು ಮೊದಲನೇ ಸಾರಿ ಒಂದು ದೇವಸ್ಥಾನದ ಮೆಟ್ಲು ಹತ್ತದೆ. ಮೊದಲನೇ ಸಾರಿ ನನ್ನ ಕಷ್ಟನ ಹೇಗ್ ಬೇಡ್ಕೊಂಡೆ ಅಂದ್ರೆ, ದೇವ್ರೆ, ನನ್ಗೆಲ್ಲಾ ಕಡೆ ಹೋಗಿ ಸುಸ್ತಾಯ್ತು, ಸಾಕಾಯ್ತು, ನನ್ಗೆ ಒಂಥರ ಜೀವನದಲ್ಲಿ ತುಂಬಾ ಬೇಜಾರಾಗಿದೆ ದೇವ್ರೆ, ನಾನೆಲ್ಲ ಕಳ್ಕೊಂಡ್ಬಿಟ್ಟೆ ಅಂತ ಗೊಳೋ 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 ಅಂತ ಕಣ್ಣೀರ್ ಹಾಕಿ ಹತ್ಬಿಟ್ಟೆ. ಅದು ಯಾವ ದೇವಸ್ಥಾನ ಆಗಿತ್ತು ಗೊತ್ತಾ? ದುರ್ಗಾದೇವಿ ದೇವಸ್ಥಾನ. ಅಲ್ಲಿ ಕಣ್ಣೀರ್ ಹಾಕಿ ಹತ್ತು ನಾನು ದೇವರಿಗೆ ಕೈ ಮುಗಿದು ಬಂದೆ. ಆ ದಿನದಿಂದ ನನಗೆ ಶುಭ ದಿನ ಶುರು ಆಯ್ತು ನೋಡಿ ವೀಕ್ಷಕರೇ. ಶುಭ ದಿನ ಶುರು ಆಯ್ತು, ನನ್ಗೆ ಒಳ್ಳೆ ರೀತಿಯ ಬದಲಾವಣೆ ಆಗಕ್ಕೆ ಶುರು ಆಯ್ತು. ಯಾವಾಗ 26-27 ವರ್ಷ ಇರುವಾಗ ಒಳ್ಳೆ ರೀತಿಯ ಬದಲಾವಣೆನೇ ಶುರು ಆಯ್ತು. ದೇವರು ನನ್ಗೆ ಏನು ಹೇಳ್ತೀನಿ ಅದನ್ನೆಲ್ಲ ಮಾಡ್ಕೊಳಕ್ ಶುರು ಮಾಡಿದ್ರು. ನನ್ನ ಭಕ್ತಿ ಹೇಗೆ? ನನ್ನ ಭಕ್ತಿನೂ ಹಾಗೆ. ಜಪ ಕೂತ್ರೆ ಹೇಳಲ್ಲ, 2 ಗಂಟೆ 3 ಗಂಟೆ ಜಪ ಮಾಡ್ತಿದ್ದೆ. ನಾನು ವರ್ಕಿಗೆ ಹೋಗ್ತಾ ಇದ್ದೆ. ಆಗ ನಾನು ಕಂಪ್ಲೀಟ್ ಆಗಿ ನಾನು ದೇವರ ವಿಷಯಕ್ಕೆ, ದೇವರ ದರ್ಶನಕ್ಕೆ, ದೇವರ ಕೆಲಸಕ್ಕೆ ಇಳ್ದಿರ್ಲಿಲ್ಲ ನಾನು. ಅರ್ಥ ಆಯ್ತಾ? ಹೋಗ್ತಾ 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 ನನ್ಗೆ ಇಂಪ್ರೂವ್ಮೆಂಟ್ ಕಾಣ್ತು. ಎಲ್ಲಾ ಕೆಲಸಗಳ ಇಂಪ್ರೂವ್ಮೆಂಟ್. ನಾನು ಹೋಗೋ ಕೆಲಸದಲ್ಲಿ ನನ್ಗೆ ದುಡ್ಡು ದುಡ್ಡು ವಶೀಕರಣ ಆಯ್ತು. ದಿನಕ್ಕೆ ನನಗೆ 300 ರೂಪಾಯಿ ಸಂಪಾದನೆ ಇರೋದು 1000, 1500 ಎಲ್ಲ ಆಗ್ಲಿಕ್ಕೆ ಶುರು ಆಯ್ತು. ಸರಿನಾ? ಹೀಗೆ ಮಾಡ್ಕೊಂತ ಹೋದೆ ನಾನು. ಆಮೇಲೆ ಜಪ ಕೂತ್ಕೊಂಡೆ ಸ್ವಲ್ಪ ಸಮಯ, ಜಾಸ್ತಿ ಸಮಯ ಜಪ ಮಾಡಕ್ ಶುರು ಮಾಡಿದೆ. ಆಮೇಲೆ ನಮ್ಮ ಮನೇಲಿ ಬದಲಾವಣೆ ನೋಡ್ದೆ ವೀಕ್ಷಕರೇ. ನಾನು ಭಕ್ತಿ ಮಾಡೋ ಶುರು ಮಾಡಿದ್ಮೇಲೆ ನಮ್ಮ ಮನೇಲಿ ನಮ್ಮ ತಂದೆ ತಾಯಿ ಎಲ್ಲ ತುಂಬಾ ಹ್ಯಾಪಿಯಾಗಿ ಆರಾಮಾಗಿದ್ದಾರೆ. ಯಾವ್ದೇ ರೀತಿಯ ಜಗಳನೆ ಮಾಡ್ಕೊಳ್ಳಲ್ಲ. ನನಗೆ ಖುಷಿ ಆಯ್ತು. ನಾನು ದೇವ್ರ ಭಕ್ತಿ ಮಾಡೋದ್ರಿಂದ ಇವರಲ್ಲಿ ಇಷ್ಟೆಲ್ಲ ಬದಲಾವಣೆ ಕಾಣ್ತಲ್ಲ. ನಾನು ಭಕ್ತಿ ಮಾಡೋದ್ರಿಂದ ಇಷ್ಟೆಲ್ಲ ಬದಲಾವಣೆ ಆಗ್ತದ? ದೇವರಿಗೆ ಇಷ್ಟೆಲ್ಲ ಪವರ್ ಇದೆಯಾ? ದೇವ್ರಂದ್ರೆ ಈಗ ಅಂತೆಲ್ಲ ನನ್ಗೆ ಆಶ್ಚರ್ಯ ಆಯ್ತು. ನನ್ಗೆ ದೇವ್ರ ಬಗ್ಗೆ ಗೊತ್ತೇ ಇರ್ಲಿಲ್ಲ. ಈ ತರ ಬದಲಾವಣೆ ಎಲ್ಲ ನೋಡಿ ನನ್ಗೆ ತುಂಬಾ ಆಶ್ಚರ್ಯ ಆಯ್ತು. ಈ ತರ ಪೂಜೆ ಮಾಡಿದ್ರೆ ಈ ತರ ಬದಲಾವಣೆ ಆಗತ್ತೆ, ಹೀಗೆ ಮಾಡಿದ್ರೆ ಹೀಗೆ ಆಗುತ್ತೆ, ಹೀಗೆ ಮಾಡಿದ್ರೆ ಹೀಗಾಗುತ್ತೆ. 27 ವರ್ಷದಿಂದ ಶುರು ಮಾಡಿದವನು ಇವಾಗ ನನಗೆ 35ನೇ ವರ್ಷ. 8 ವರ್ಷ ಆಯ್ತು ವೀಕ್ಷಕರೇ ನಾನು ದೇವ್ರ ಭಕ್ತಿ ಮಾಡಕ್ ಶುರು ಮಾಡಿ. ಕರೆಕ್ಟಾಗಿ ಸರಿನಾ? ನನ್ನ ಮನಸ್ಸು ಪೂರ್ವಕವಾಗಿ. ಇವತ್ತಿಗೆ ನಾನು ತಪಸ್ಸು ಮಾಡ್ತಾ ಜಪ ಮಾಡ್ತಾ ನಾನು ತಿಳ್ಕೊಂಡಿರೋ ವಿಷಯ ಇನ್ನೂ ತುಂಬಾನೇ ಇದೆ ವೀಕ್ಷಕರೇ. ಸರಿನಾ? ಇಲ್ಲಿ ನಮ್ಮ ಕಷ್ಟನ ನಾವೇ ಸರಿ ಮಾಡ್ಕೊಳ್ಬೇಕು. ದೇವ್ರ ಭಕ್ತಿ ಮಾಡ್ಕೊಂಡು ಅವ್ರದ್ದು ಸರಿ ಮಾಡ್ಕೊಡಿ, ಇವ್ರದ್ದು ಸರಿ ಮಾಡ್ಕೊಡಿ ಅಂತ ಹೋದ್ರೆ ನಮ್ಗೆ ಸರಿಯಾದ ಮಾರ್ಗ ಸಿಗುವುದಿಲ್ಲ. ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ. ಯಾವ ಸತ್ಯ ಯಾವ ಸುಳ್ಳು ಅಂತ ಅರಿಯುವಂತ ತಾಕತ್ತು ನಮ್ಗೆ ಇರೋದಿಲ್ಲ. ಯಾಕಿರೋದಿಲ್ಲ ಅಂದ್ರೆ ಅದನ್ನ ನಮ್ಗೆ ನಮ್ಮ ತಂದೆ ತಾಯಿ ಕಲ್ಸಿರೋದಿಲ್ಲ. ಇವತ್ತಿನ ದಿನ, ಮೊದ್ಲಿನ ದಿನದಲ್ಲೇ ಆಗಿತ್ತು. ಎಲ್ಲಾ ಕಲ್ಸಿರ್ತಿದ್ರು, ಈ ತರ ಭಕ್ತಿ ಮಾಡ್ಬೇಕು, ಈ ತರ ಪೂಜೆ ಮಾಡ್ಬೇಕು, ಹೀಗ್ ಮಾಡ್ಕೊಂಡ್ರೆ ಒಳ್ಳೇದಾಗತ್ತೆ ಅಂತ ಮೊದ್ಲಿನ ಜನ. ಇವತ್ತಿನ ಜನ ಕಲ್ಸೋದೇನಂದ್ರೆ ಹೇಗೆ ದುಡ್ಡು ಮಾಡ್ಬೇಕು, ಹೇಗೆ ಕಲಿಬೇಕು, ಹೇಗೆ ವಿದ್ಯಾಭ್ಯಾಸ ಮಾಡ್ಬೇಕು, ಏನ್ ಮಾಡ್ಬೇಕು, ಏನ್ ತಿನ್ಬೇಕು ಅನ್ನೋದನ್ನ ಕಲಿಸ್ತಾರೆ. ಅರ್ಥ ಆಯ್ತಾ? ಅದು ಅವ್ರು ತಿನ್ನೋ ವಿಚಾರ ಮಾತ್ರ ಹೇಳಿರ್ತಾರೆ, ಬಿಟ್ರೆ ಹೀಗೆ ತಿನ್ಕೊಂಡ್ರೆ ಆರೋಗ್ಯವಾಗಿರ್ತೆ ಅಂತ ಹೇಳಲ್ಲ. ಇವತ್ತಿನ ದಿನ ಎಲ್ಲ ಇಷ್ಟು ಜನರ ಪರಿಸ್ಥಿತಿ ಇತ್ತು, ಇಷ್ಟು ಕೆಟ್ಟದಾಗ್ಲಿಕ್ಕೆ ಕಾರಣನೇ ಅದು. ಇವತ್ತಿನ ದಿನ ಒಂದು ಸರಿಯಾದ ಒಂದು ಪಾಠನ ಹೇಳುವಂಥದ್ದು ಅಪ್ಪ ಅಮ್ಮನಿಗೂ ಪುರ್ಸತ್ತಿಲ್ಲ ಅನ್ಸುತ್ತೆ. ಅದಕ್ಕೆ ಮಕ್ಕಳು ನಾನಾ ರೀತಿಯಿಂದ ಬದಲಾಗ್ತಾ ಇದ್ದಾರೆ. ಅಪ್ಪ ಅಮ್ಮ ಕೂಡ ಹಾಗೇನೆ ನಾನಾ ರೀತಿಯಿಂದ ಬದಲಾಗ್ತಾ ಇದ್ದಾರೆ. ಆ ದೇವರು ಈ ದೇವರು ಅಂತ ಹೋಗ್ತಾರೆ, ಆದ್ರೆ ಭಕ್ತಿ ಮಾಡೋ ಮಾರ್ಗ ಗೊತ್ತಿಲ್ಲ. ಇರೋ ದುಡ್ಡೆಲ್ಲ ಅವ್ರಿಗೆ ಕೊಟ್ಟು ಬರ್ತಾರೆ. 50,000 ಇದ್ದಿದ್ದೆಲ್ಲ ಖರ್ಚು ಮಾಡಿ ಬರ್ತಾರೆ. ಸಾಲ ಮಾಡಿನೂ ಖರ್ಚು ಮಾಡಿ ಬರ್ತಾರೆ ಒಳ್ಳೇದಾಗ್ಲಿ ಅಂತ. ಆಮೇಲೆ ಆ ಸಾಲ ತೀರ್ಸಕ್ಕೆ ಇವ್ರಿಗೆ 1 ವರ್ಷ ಬೇಕು. ಆಯ್ತಾ ವೀಕ್ಷಕರೇ? ಇದರಿಂದೆಲ್ಲ ಪರಿಹಾರ ಆಗಲ್ಲ. ನಮ್ಮ ಜೀವನ ಒಳ್ಳೆದಾಗಬೇಕು ಅಂದ್ರೆ ನಾವೇ ಭಕ್ತಿ ಮಾಡ್ಕೋಬೇಕು. ಆ ಭಕ್ತಿ ಮಾಡೋ ಮಾರ್ಗನ ನಾನು ನಿಮ್ಗೆ ಎಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೇನೆ ಮುಂದಿನ ದಿನದಲ್ಲಿ ಹೆಚ್ಚಿನ ರೀತಿಯಲ್ಲಿ. ಈಗ ನಮ್ಮ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಇನ್ನೇನಾದ್ರೂ ಪ್ರಶ್ನೆ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ನಮಸ್ತೆ.